ಸೀಟ್ ಬೆಲ್ಟ್ ಹಾಕದ ಗೃಹ ಮಂತ್ರಿ ಪರಮೇಶ್ವರ್ ಟ್ರಾಫಿಕ್ ರೂಲ್ಸ್ ಅನ್ನ ಬ್ರೇಕ್ ಮಾಡಿದ್ದಾರೆ. ಗೃಹ ಮಂತ್ರಿ ಪರಮೇಶ್ವರ್ ಎಡವಟ್ಟ ಮೇಲೆ ಎಡವಟ್ಟನ್ನ ಮಾಡ್ಕೊಳ್ತಾ ಇರುವಂತದ್ದು. ಇನ್ನಷ್ಟೇ ಬೆಟ್ಟಿಂಗ್ ವಿಚಾರಕ್ಕೆ ಕೋರ್ಟ್ ತುಪಾರಕ್ಕಿಯನ್ನ ನೀಡಿತು. ಸೊ FIR ದಾಖಲಿಸುವಂತೆ ಪೊಲೀಸರಿಂದ ನಿರ್ದೇಶನ ಕೂಡ ಕೊಡಲಾಗಿದೆ. ಸೊ ಇದೇ ಹೊತ್ತಲ್ಲೇ ಈಗ ಮತ್ತೊಂದು ಅವಾಂತರವನ್ನ ಸೃಷ್ಟಿ ಮಾಡಿದ್ದಾರೆ. ಸೀಟ್ ಬೆಲ್ಟ್ ಹಾಕದೆ ಮಿನಿಸ್ಟರ್ ಪರಂ ಗೃಹ ಮಂತ್ರಿಯಿಂದಲೇ ಟ್ರಾಫಿಕ್ ರೂಲ್ಸ್ ಬ್ರೇಕ್ ಮಾಡಿರುವಂಥದ್ದು. ಹೊಸ ಇನೋವಾ ಕಾರನ್ನ ಚಲಾಯಿಸಿದ್ದಾರೆ ಪರಮೇಶ್ವರ್. ಹೊಸ ಕಾರನ್ನ ತೋರಿಸುವುದಕ್ಕೆ ತಂದಿದ್ದಂತಹ ಸ್ನೇಹಿತ ನಜೀರ್ ಕಂಗನೊಳ್ಳಿ. ಸೊ ಹೊಸ ಕಾರನ್ನ ನೋಡಿ ಗೆಳೆಯ ನಜೀರ್ಗೆ ಕಂಗ್ರಾಟ್ಸ್ ಕೂಡ ಹೇಳಿದ್ದಾರೆ ಪರಂ. ಗೆಳೆಯನ ಹೊಸ ಕಾರಲ್ಲಿ ರೌಂಡ್ಸ್ ಮಾಡಿದ್ದಾರೆ ಪರಮೇಶ್ವರ್. ಆದ್ರೆ ಖುಷಿಲಿ ಸೀಟ್ ಬೆಲ್ಟ್ ಹಾಕೋದನ್ನ ಮರ್ತೆ ಅಂತ ಹೇಳ್ಬಿಟ್ಟು ಪರಮೇಶ್ವರ್ ಹೇಳಿರುವಂಥದ್ದು. ಅಶ್ವವೇಗ ನ್ಯೂಸ್ನಲ್ಲಿ ಎಕ್ಸ್ಕ್ಲೂಸಿವ್ ಆದಂತಹ ವಿಜುವಲ್ಸ್ ದಕ್ಕಿದೆ. ಸೊ ಗೃಹ ಸಚಿವರೇ ನೀವೇ ಟ್ರಾಫಿಕ್ ರೂಲ್ಸ್ ವೈಲೇಷನ್ ಮಾಡಿದ್ರೆ ಹೇಗೆ? ಗೃಹ ಸಚಿವ ಪರಮೇಶ್ವರ್ಗೆ ದಂಡ ಹಾಕ್ತಾರ? ಹಾಗಿದ್ರೆ ಟ್ರಾಫಿಕ್ ಪೊಲೀಸರು ಕಾನೂನು ಎಲ್ರಿಗೂ ಒಂದೇ, ರೂಲ್ಸು ಎಲ್ರಿಗೂ ಒಂದೇ ಅಂತ ಹೇಳ್ತಾರೆ. ಬಟ್ ಇಲ್ಲಿ ಗೃಹ ಸಚಿವರೇ ಸೀಟ್ ಬೆಲ್ಟ್ ಅನ್ನ ಹಾಕದೆ ಕಾರನ್ನ ಚಲಾಯಿಸಿರುವಂಥದ್ದು. ಸೊ ಹಾಗಿದ್ರೆ ಇವ್ರಿಗೂ ಕೂಡ ದಂಡವನ್ನ ವಿಧಿಸಲಾಗತ್ತಾ? ಟ್ರಾಫಿಕ್ ರೂಲ್ಸ್ ಅನ್ನ ಬ್ರೇಕ್ ಮಾಡಿದ್ದಾರೆ. ಸೊ ಕೇಳಿದ್ದಕ್ಕೆ ಏನೋ ಖುಷಿಲಿದ್ದೆ ಹೊಸ ಕಾರ್ ಅಂತ ಹೇಳ್ಬಿಟ್ಟು ಸೊ ಅದಕ್ಕೆ ಹಾಕಿಲ್ಲ ಸೀಟ್ ಬೆಲ್ಟ್ ಅನ್ನ ಅನ್ನುವಂಥ ಉಡಾಫೆ ಉತ್ತರವನ್ನ ಕೊಟ್ಟಿದ್ದಾರಂತೆ. ಎಡವಟ್ಟ ಮೇಲೆ ಎಡವಟ್ಟನ್ನ ಮಾಡ್ಕೊಳ್ತಾ ಇದ್ದಾರೆ ಗೃಹ ಮಂತ್ರಿಗಳು. ಯಾಕೆ ಅಂತ ಗೊತ್ತಿಲ್ಲ. ನಿನ್ನೆ ಕೂಡ ಬೆಟ್ಟಿಂಗ್ ವಿಚಾರವಾಗಿ ಸಾಕಷ್ಟು ಚರ್ಚೆ ಆಗಿದ್ರು. ಸೊ FIR ಕೂಡ ದಾಖಲಾಗತ್ತೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇತ್ತು. ಈಗ ಮತ್ತೊಂದು ಎಡವಟ್ಟನ್ನ ಮಾಡ್ಕೊಂಡಿದ್ದಾರೆ. ಗೆಳೆಯನ ಹೊಸ ಕಾರಲ್ಲಿ ರೌಂಡ್ಸ್ ಹಾಕಿದ್ದಾರೆ. ಖುಷಿಲಿ ಸೀಟ್ ಬೆಲ್ಟ್ ಅನ್ನ ಹಾಕೋದನ್ನ ಮರ್ತೆ ಅಂತ ಕೂಡ ಹೇಳ್ತಾ ಇದ್ದಾರೆ. ನಮ್ಮ ಅಶ್ವವೇಗ ನ್ಯೂಸ್ಗೆ ಸಿಕ್ಕಿದ ಎಕ್ಸ್ಕ್ಲೂಸಿವ್ ಆದಂತಹ ವಿಜುವಲ್ಸ್. ಈ ಹೊತ್ತಲ್ಲೇ ಪದೇ ಪದೇ ಎರಡು ಎಡವಟ್ಟನ್ನ ಮಾಡ್ಕೊಳ್ತಾ ಇರುವಂಥದ್ದು. ಸ್ನೇಹಿತನ ಕಾರನ್ನ ಟೆಸ್ಟ್ ಡ್ರೈವ್ ಮಾಡಿರುವಂತಹ ಗೃಹ ಸಚಿವ ಸೀಟ್ ಬೆಲ್ಟ್ ಹಾಕದೆ ಟೆಸ್ಟ್ ಡ್ರೈವ್ ಅನ್ನು ಮಾಡಿದ್ದಾರೆ. ಹೊಸ ಕಾರನ್ನ ನೋಡಿ ನಾನು ಖುಷಿಲಿ ಮರ್ತ್ ಹೋದೆ ಸೀಟ್ ಬೆಲ್ಟ್ ಅನ್ನ ಹಾಕೋದು ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಗೃಹ ಮಂತ್ರಿ ಪರಮೇಶ್ವರ್ ಎಡವಟ್ಟಿನ ಮೇಲೆ ಎಡವಟ್ಟನ್ನ ಮಾಡ್ಕೊಳ್ತಾ ಇರುವಂಥದ್ದು. FIR ಅನ್ನು ಕೂಡ ದಾಖಲಿಸಬೇಕು ಅಂತ ಹೇಳ್ಬಿಟ್ಟು ಪೊಲೀಸರಿಗೆ ನಿರ್ದೇಶನ ಕೂಡ ನೀಡಲಾಗಿದೆ. ಗೃಹ ಮಂತ್ರಿ ಪರಮೇಶ್ವರ್ ಎಡವಟ್ಟ ಮೇಲೆ ಎಡವಟ್ಟನ್ನ ಮಾಡ್ಕೊಳ್ತಾ ಇದ್ದಾರೆ. ನಿನ್ನೆಷ್ಟೇ ಬೆಟ್ಟಿಂಗ್ ವಿಚಾರಕ್ಕೆ ಕೋರ್ಟ್ ತುಪಾರಕ್ಕಿಯನ್ನ ಕೂಡ ನೀಡಲಾಗಿತ್ತು. ಸೊ ಇದೀಗ ಮತ್ತೊಂದು ಎಡವಟ್ಟನ್ನ ಮಾಡ್ಕೊಂಡಿದ್ದಾರೆ. ಸ್ನೇಹಿತನ ಕಾರನ್ನ ಟೆಸ್ಟ್ ಡ್ರೈವ್ ಮಾಡುವಂತಹ ಸಂದರ್ಭದಲ್ಲಿ ಮಾಡಿರುವಂತಹ ಮಹಾ ಎಡವಟ್ಟು. ಸೊ ಜನಸಾಮಾನ್ಯರಿಗಾದ್ರೆ ಒಂದು ನ್ಯಾಯ, ಇವುಗಳಿಗಾದ್ರೆ ಒಂದು ನ್ಯಾಯನ ಅಂತ ಹೇಳ್ಬಿಟ್ಟು ಜನರು ಆಬ್ವಿಯಸ್ಲಿ ಪ್ರಶ್ನೆ ಮಾಡ್ತಾರೆ. ಸೂಪರ್ ಸರ್. ಸೊ ನೋಡ್ತಾ ಇರ್ಬೋದು, ಟೆಸ್ಟ್ ಡ್ರೈವ್ ಮಾಡೋದಕ್ಕೆ ಮುಂದಾಗಿದ್ದಾರಂತೆ ಸ್ನೇಹಿತನ ಕಾರು. ಬಟ್ ಏನೇ ಆಗಿರ್ಬೋದು, ಆ ರೂಲ್ಸ್ ಅಂದರೆ ರೂಲ್ಸ್ ಏನೇನೋ ಖುಷಿಲಿದ್ರಂತೆ. ಅದಕ್ಕೆ ಟೆಸ್ಟ್ ಡ್ರೈವ್ ಮಾಡುವಂತಹ ಸಂದರ್ಭದಲ್ಲಿ ಸೀಟ್ ಬೆಲ್ಟನ್ನು ಹಾಕಿಲ್ಲ. ಸಾಕಷ್ಟು ಜನ ನೋಡ್ತಾ ಇರ್ತಾರೆ. ಜನಸಾಮಾನ್ಯರು ಆಬ್ವಿಯಸ್ಲಿ ಪ್ರಶ್ನೆ ಮಾಡ್ತಾರೆ, ಯಾಕೆ ನಮಗಾದ್ರೆ ಒಂದು ರೂಲ್ಸು, ಅವ್ರಗಳಿಗಾದ್ರೆ ಒಂದು ರೂಲ್ಸಾ ಅಂತ ಹೇಳ್ಬಿಟ್ಟು. ಸೊ ಸೀಟ್ ಬೆಲ್ಟನ್ನ ಹಾಕದೆ ಗೃಹ ಸಚಿವರು ಕಾರ್ ಡ್ರೈವ್ ಮಾಡ್ತಾ ಇರುವಂಥದ್ದು. ಎಡವಟ್ಟು ಮಾಡಿಕೊಂಡು ಚರ್ಚೆಗೆ ಗ್ರಾಸವಾಗ್ತಾ ಇದ್ದಾರೆ. ನೆನ್ನೆ ಕೂಡ ಬೆಟ್ಟಿಂಗನ್ನು ಕಟ್ಬಿಟ್ಟು ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದ್ರು. FIR ಕೂಡ ದಾಖಲಾಗತ್ತೆ ಅನ್ನುವಂತಹ ಮಾತುಗಳು ಕೇಳಿ ಬಂತು. ಸೊ ಇದೀಗ ಮತ್ತೆ ಸೀಟ್ ಬೆಲ್ಟ್ ಹಾಕದೆ ಎಡವಟ್ಟನ್ನ ಮಾಡ್ಕೊಂಡಿರುವಂಥದ್ದು ಗೃಹ ಸಚಿವರು. ಸ್ನೇಹಿತನ ಕಾರನ್ನ ಟೆಸ್ಟ್ ಡ್ರೈವ್ ಮಾಡ್ತಾ ಇರುವಂತಹ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಾ. ಹೊಸ ಕಾರನ್ನ ನೋಡಿ ಗೆಳೆಯ ನಜೀರ್ಗೆ ಕಂಗ್ರಾಟ್ಸ್ ಹೇಳ್ಬಿಟ್ಟು ಟೆಸ್ಟ್ ಡ್ರೈವ್ ಮಾಡೋದಕ್ಕೆ ಕಾರನ್ನ ಮುಂದಾಗ್ತಾ ಇರುವಂತಹ ದೃಶ್ಯಗಳು. ಸೀಟ್ ಬೆಲ್ಟ್ ಕೂಡ ಹಾಕಿಲ್ಲ, ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಕೂಡ. ಸೊ ಹೇಗಪ್ಪ ನೀವೇ ಟ್ರಾಫಿಕ್ ರೂಲ್ಸನ್ನ ವೈಲೇಷನ್ಸ್ ಮಾಡಿದ್ರೆ ಸೊ ಇನ್ನು ಮಿಕ್ಕಿದವ್ರು ಹೇಗೆ? ಸಾಕಷ್ಟು ಜನ ಫಾಲೋ ಮಾಡ್ತಾ ಇರ್ತಾರೆ, ನೋಡ್ತಾ ಇರ್ತಾರೆ, ಪ್ರಶ್ನೆ ಮಾಡ್ತಾರೆ. ಸೊ ಇಲ್ಲಿ ಸಾಮಾನ್ಯ ಜನರಿಗಾದರೆ ಪಕ್ಕ ಫೈನ್ ಬಿದ್ದೇ ಬೀಳ್ತಾ ಇತ್ತು. ಸೊ ಇವ್ರಿಗೆ ಫೈನ್ ಹಾಕ್ತಾರಾ ಇಲ್ವಾ ಅನ್ನುವಂಥದ್ದು ಪ್ರಶ್ನೆ ಆಗಿದೆ.
ಸೊ ನಿಜಕ್ಕೂ ಜನರು ಪ್ರಶ್ನೆ ಮಾಡೇ ಮಾಡ್ತಾರೆ, ಇವ್ರುಗಳೇ ಸೀಟ್ ಬೆಲ್ಟ್ ಹಾಕಿಲ್ಲ ಅಂತ ಹೇಳಿದ್ರೆ ಹೇಗೆ? ಜನಸಾಮಾನ್ಯರು ಪ್ರಶ್ನೆ ಮಾಡುವಂತ ಆಬ್ವಿಯಸ್ಲಿ, ಬಿಕಾಸ್ ಸೀಟ್ ಬೆಲ್ಟನ್ನು ಹಾಕಿ ಚಲಾಯಿಸಬೇಕು, ಏನೆಲ್ಲ ತೊಂದರೆಗಳಾಗುತ್ತೆ, ಏನೆಲ್ಲ ಎಡವಟ್ಟುಗಳಾಗುತ್ತೆ, ಹೇಗೆಲ್ಲ ಅಪಘಾತಗಳು ಸಂಭವಿಸುತ್ತೆ ಅನ್ನುವಂಥದ್ದು ಗೊತ್ತೇ ಇದೆ. ಸೊ ಹಾಗಾಗಿ ಇವ್ರುಗಳೇ ಈ ರೀತಿಯಾಗಿ ಮಾಡಿದ್ರೆ ಮಿಕ್ಕಿದವ್ರು ಹೇಗೆ ಅಂತ ಹೇಳ್ಬಿಟ್ಟು, ಸೊ ಇದೆಲ್ಲವೂ ಕೂಡ ಗಮನದಲ್ಲಿ ಇಟ್ಕೊಂಡು ಏನೇ ಒಂದು ಕೆಲಸ ಕಾರ್ಯಗಳನ್ನು ಮಾಡುವಾಗ ಗಮನದಲ್ಲಿ ಇಟ್ಕೊಂಡು ಮುಂದುವರಿಬೇಕು. ಅದನ್ನು ಹೊರತುಪಡಿಸಿ ಈ ರೀತಿಯಾಗಿ ಮಾಡೋದು ತಪ್ಪು. ಹಿಂದೆ ಬಣ್ಣ